ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಅವರಿಗೇನೆಲ್ಲ ಸೌಲಭ್ಯ ಸಿಗುತ್ತೆ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸದ್ಯ ಭಾರತೀಯ ಸೇನೆ ಉತ್ತರವನ್ನ ಕಂಡುಕೊಂಡಿದೆ. ಉಗ್ರರ ಕಳ್ಳ ಮಾರ್ಗಗಳು ಮತ್ತವರ ಅಡಗು ತಾಣಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಇದೇ ಎನ್ಐಎ ಟೀಮ್ ಸದ್ಯ ಭಾರತದಲ್ಲಿ ನೆಲೆಗೊಂಡಿರುವಂತಹ ಪಾಪಿ ಪಾಕಿಸ್ತಾನಿಯರು ಮತ್ತೆ ಅವರ ಜನಜೀವನದ ನೈಜ ಚಿತ್ರಣವನ್ನ ಈಗ ಬಯಲು ಮಾಡಿದೆ. ಹಾಗಾದ್ರೆ ಈ ಭಾರತದಲ್ಲಿ ಎಷ್ಟು ಜನ ಪಾಕಿಸ್ತಾನಿಯರಿದ್ದಾರೆ ಗೊತ್ತಾ? ಇವರದು ಭಾರತದಲ್ಲೇ ವಾಸಿಸ್ತಿದ್ರು ಪಾಕಿಸ್ತಾನದ ಜನರು. ಒಬ್ಬೊಬ್ಬರ ಕತೆ ಕೇಳಿದ್ರು ನೀವು ಬೆಚ್ಚಿ ಬೀಳ್ತೀರಾ. ಇವನನ್ನ ನೋಡಿ, ಹೆಸರು ಒಸಾಮ. ಕಳೆದ 17 ವರ್ಷಗಳಿಂದ ಇಲ್ಲೇ ಇದ್ದ. ಇಲ್ಲೇ 10-12ನೇ ತರಗತಿವರೆಗೂ ಓದಿದ್ದ. ಪಡಿತರ ಚೀಟಿ ಇದೆ, ಆಧಾರ್ ಕಾರ್ಡು ಇದೆ, ವೋಟರ್ ಐಡಿಯೂ ಇದೆ. ಇಲ್ಲೇ ಮತವನ್ನ ಕೂಡ ಚಲಾಯಿಸ್ತಾ ಇದ್ದ. ಆದ್ರೆ ಈತ ಪಾಕಿಸ್ತಾನಿ ಪ್ರಜೆ. ಉಗ್ರ ರಾಷ್ಟ್ರದ ಈ ಮಾನವನಿಗೆ ಭಾರತದ ಪ್ರಜೆಗಳಿಗೆ ಸಿಗುವಂತಹ ಸವಲತ್ತುಗಳು ಹೇಗೆ ಸಿಕ್ಕಿತ್ತು ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ये सरकार से मैं अपील करूंगा कि आप कुछ टाइम की मोहलत दे दें, कुछ हल निकालें, कुछ टाइम की मोहलत दे दें. अब जो फैमिलीज यहाँ पे पिछले 20-30 सालों से रह रही हैं, हमने वोट भी कास्ट किया, हमारे हर एक डॉक्यूमेंट्स यहाँ के बने, आधार कार्ड है, इलेक्शन कार्ड है, राशन कार्ड है, हमारा डोमिसाइल है मेरी यहाँ की, बाकी सारे डॉक्यूमेंट्स मेरे बने. अब मैं यहाँ से कहाँ जाऊंगा? ಮಕ್ಕಳು ಮೊಮ್ಮಕ್ಕಳು ಭಾರತದಲ್ಲೇ ಜನಿಸಿವೆ. 40 ವರ್ಷದಿಂದ ಅಕ್ರಮವಾಗಿ ವಾಸಿಸ್ತಿರೋ ಮಹಿಳೆ. मुझे यहाँ 40 साल हो गए भैया. 40 साल से मैं यहाँ रह रही हूँ. मेरे बच्चे 3 हैं. तीनों की शादियाँ मैंने की हैं. पढ़ा इन्होंने इधर ही है, मोदी नगर में पढ़ा है. बाकी दिल्ली से पढ़ के आए हैं. बाहर है वो फॉरेन एक्सचेंज भेज रहा है इनको. हमारे हर तरफ से इनको फायदे हैं. तो हमने क्या खता की है? ನನಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರೂ ಇಲ್ಲ. ಭಾರತದಲ್ಲಿ ಕರಾಚಿ ಮಹಿಳೆಯ ಬೃಹನ್ನಾಟಕ. मुझे 41 साल हो गए हैं यहाँ. ना माँ है, ना बाप है, ना बहन है, ना भाई है. मेरा कोई ठिकाना नहीं है. मैं बेसहारा हूँ. 6 ವರ್ಷದ ಹಿಂದೆ ಬಂದೆ. ನನಗೀಗ 2 ಮಕ್ಕಳು. मुजफ्फराबाद की रहने वाली हूँ, लेकिन मेरी शादी बारामूला में हुई है 6 साल पहले. मैं सऊदी अरब थी. सऊदी अरब से मैं यहाँ पर आई हूँ जब मेरे दोनों बच्चे यहीं पैदा हुए हैं. तो ये अभी 40-50 दिन की ही है. ಭಾರತದಲ್ಲಿ ಇದೇ ರೀತಿ ಅದೆಷ್ಟೋ ಪಾಕಿಸ್ತಾನಿಗಳು ವಾಸ ಮಾಡ್ತಾ ಇದ್ದಾರೋ ಏನು. ಅವ್ರನ್ನೆಲ್ಲ ಹುಡುಕಿ ದೇಶದಿಂದ ಹೊರಹಾಕೋ ಕೆಲಸ ಆಗ್ಬೇಕಿದೆ. ರಾಜಶೇಖರ್ ಜಹಾಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಅವರಿಗೇನೆಲ್ಲ ಸೌಲಭ್ಯ ಸಿಗುತ್ತೆ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸದ್ಯ ಭಾರತೀಯ ಸೇನೆ ಉತ್ತರವನ್ನ ಕಂಡುಕೊಂಡಿದೆ. ಉಗ್ರರ ಕಳ್ಳ ಮಾರ್ಗಗಳು ಮತ್ತವರ ಅಡಗು ತಾಣಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಇದೇ ಎನ್ಐಎ ಟೀಮ್ ಸದ್ಯ ಭಾರತದಲ್ಲಿ ನೆಲೆಗೊಂಡಿರುವಂತಹ ಪಾಪಿ ಪಾಕಿಸ್ತಾನಿಯರು ಮತ್ತೆ ಅವರ ಜನಜೀವನದ ನೈಜ ಚಿತ್ರಣವನ್ನ ಈಗ ಬಯಲು ಮಾಡಿದೆ. ಹಾಗಾದ್ರೆ ಈ ಭಾರತದಲ್ಲಿ ಎಷ್ಟು ಜನ ಪಾಕಿಸ್ತಾನಿಯರಿದ್ದಾರೆ ಗೊತ್ತಾ? ಇವರದು ಭಾರತದಲ್ಲೇ ವಾಸಿಸ್ತಿದ್ರು ಪಾಕಿಸ್ತಾನದ ಜನರು. ಒಬ್ಬೊಬ್ಬರ ಕತೆ ಕೇಳಿದ್ರು ನೀವು ಬೆಚ್ಚಿ ಬೀಳ್ತೀರಾ. ಇವನನ್ನ ನೋಡಿ, ಹೆಸರು ಒಸಾಮ. ಕಳೆದ 17 ವರ್ಷಗಳಿಂದ ಇಲ್ಲೇ ಇದ್ದ. ಇಲ್ಲೇ 10-12ನೇ ತರಗತಿವರೆಗೂ ಓದಿದ್ದ. ಪಡಿತರ ಚೀಟಿ ಇದೆ, ಆಧಾರ್ ಕಾರ್ಡು ಇದೆ, ವೋಟರ್ ಐಡಿಯೂ ಇದೆ. ಇಲ್ಲೇ ಮತವನ್ನ ಕೂಡ ಚಲಾಯಿಸ್ತಾ ಇದ್ದ. ಆದ್ರೆ ಈತ ಪಾಕಿಸ್ತಾನಿ ಪ್ರಜೆ. ಉಗ್ರ ರಾಷ್ಟ್ರದ ಈ ಮಾನವನಿಗೆ ಭಾರತದ ಪ್ರಜೆಗಳಿಗೆ ಸಿಗುವಂತಹ ಸವಲತ್ತುಗಳು ಹೇಗೆ ಸಿಕ್ಕಿತ್ತು ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ये सरकार से मैं अपील करूंगा कि आप कुछ टाइम की मोहलत दे दें, कुछ हल निकालें, कुछ टाइम की मोहलत दे दें. अब जो फैमिलीज यहाँ पे पिछले 20-30 सालों से रह रही हैं, हमने वोट भी कास्ट किया, हमारे हर एक डॉक्यूमेंट्स यहाँ के बने, आधार कार्ड है, इलेक्शन कार्ड है, राशन कार्ड है, हमारा डोमिसाइल है मेरी यहाँ की, बाकी सारे डॉक्यूमेंट्स मेरे बने. अब मैं यहाँ से कहाँ जाऊंगा? ಮಕ್ಕಳು ಮೊಮ್ಮಕ್ಕಳು ಭಾರತದಲ್ಲೇ ಜನಿಸಿವೆ. 40 ವರ್ಷದಿಂದ ಅಕ್ರಮವಾಗಿ ವಾಸಿಸ್ತಿರೋ ಮಹಿಳೆ. मुझे यहाँ 40 साल हो गए भैया. 40 साल से मैं यहाँ रह रही हूँ. मेरे बच्चे 3 हैं. तीनों की शादियाँ मैंने की हैं. पढ़ा इन्होंने इधर ही है, मोदी नगर में पढ़ा है. बाकी दिल्ली से पढ़ के आए हैं. बाहर है वो फॉरेन एक्सचेंज भेज रहा है इनको. हमारे हर तरफ से इनको फायदे हैं. तो हमने क्या खता की है?
ನನಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರೂ ಇಲ್ಲ. ಭಾರತದಲ್ಲಿ ಕರಾಚಿ ಮಹಿಳೆಯ ಬೃಹನ್ನಾಟಕ. मुझे 41 साल हो गए हैं यहाँ. ना माँ है, ना बाप है, ना बहन है, ना भाई है. मेरा कोई ठिकाना नहीं है. मैं बेसहारा हूँ. 6 ವರ್ಷದ ಹಿಂದೆ ಬಂದೆ, ನನಗೀಗ 2 ಮಕ್ಕಳು. मुजफ्फराबाद की रहने वाली हूँ, लेकिन मेरी शादी बारामूला में हुई है 6 साल पहले. मैं सऊदी अरब थी, सऊदी अरब से मैं यहाँ पर आई हूँ जब मेरे दोनों बच्चे यहीं पैदा हुए हैं. तो ये अभी 40-50 दिन की ही है. ಭಾರತದಲ್ಲಿ ಇದೇ ರೀತಿ ಅದೆಷ್ಟೋ ಪಾಕಿಸ್ತಾನಿಗಳು ವಾಸ ಮಾಡ್ತಾ ಇದ್ದಾರೋ ಏನೋ, ಅವ್ರನ್ನೆಲ್ಲ ಹುಡುಕಿ ದೇಶದಿಂದ ಹೊರಹಾಕೋ ಕೆಲಸ ಆಗ್ಬೇಕಿದೆ. ರಾಜಶೇಖರ್ ಜಹಾಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಅವರಿಗೇನೆಲ್ಲ ಸೌಲಭ್ಯ ಸಿಗುತ್ತೆ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸದ್ಯ ಭಾರತೀಯ ಸೇನೆ ಉತ್ತರವನ್ನ ಕಂಡುಕೊಂಡಿದೆ. ಉಗ್ರರ ಕಳ್ಳ ಮಾರ್ಗಗಳು ಮತ್ತವರ ಅಡಗು ತಾಣಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಇದೇ ಎನ್ಐಎ ಟೀಮ್ ಸದ್ಯ ಭಾರತದಲ್ಲಿ ನೆಲೆಗೊಂಡಿರುವಂತಹ ಪಾಪಿ ಪಾಕಿಸ್ತಾನಿಯರು ಮತ್ತೆ ಅವರ ಜನಜೀವನದ ನೈಜ ಚಿತ್ರಣವನ್ನ ಈಗ ಬಯಲು ಮಾಡಿದೆ. ಹಾಗಾದ್ರೆ ಈ ಭಾರತದಲ್ಲಿ ಎಷ್ಟು ಜನ ಪಾಕಿಸ್ತಾನಿಯರಿದ್ದಾರೆ ಗೊತ್ತಾ? ಇವರದ್ದು ಭಾರತದಲ್ಲೇ ವಾಸಿಸ್ತಿದ್ರು ಪಾಕಿಸ್ತಾನದ ಜನರು. ಒಬ್ಬೊಬ್ಬರ ಕತೆ ಕೇಳಿದ್ರು ನೀವು ಬೆಚ್ಚಿ ಬೀಳ್ತೀರಾ. ಇವನನ್ನ ನೋಡಿ, ಹೆಸರು ಒಸಾಮ. ಕಳೆದ 17 ವರ್ಷಗಳಿಂದ ಇಲ್ಲೇ ಇದ್ದ. ಇಲ್ಲೇ 10-12ನೇ ತರಗತಿವರೆಗೂ ಓದಿದ್ದ. ಪಡಿತರ ಚೀಟಿ ಇದೆ, ಆಧಾರ್ ಕಾರ್ಡು ಇದೆ, ವೋಟರ್ ಐಡಿಯೂ ಇದೆ. ಇಲ್ಲೇ ಮತವನ್ನ ಕೂಡ ಚಲಾಯಿಸ್ತಾ ಇದ್ದ. ಆದ್ರೆ ಈತ ಪಾಕಿಸ್ತಾನಿ ಪ್ರಜೆ. ಉಗ್ರ ರಾಷ್ಟ್ರದ ಈ ಮಾನವನಿಗೆ ಭಾರತದ ಪ್ರಜೆಗಳಿಗೆ ಸಿಗುವಂತಹ ಸವಲತ್ತುಗಳು ಹೇಗೆ ಸಿಕ್ಕಿತ್ತು ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ये सरकार से मैं अपील करूंगा कि आप कुछ टाइम की मोहलत दे दें, कुछ हल निकालें, कुछ टाइम की मोहलत दे दें. अब जो फैमिलीज यहाँ पे पिछले 20-30 सालों से रह रही हैं, हमने वोट भी कास्ट किया, हमारे हर एक डॉक्यूमेंट्स यहाँ के बने, आधार कार्ड है, इलेक्शन कार्ड है, राशन कार्ड है, हमारा डोमिसाइल है मेरी यहाँ की, बाकी सारे डॉक्यूमेंट्स मेरे बने. अब मैं यहाँ से कहाँ जाऊंगा? ಮಕ್ಕಳು ಮೊಮ್ಮಕ್ಕಳು ಭಾರತದಲ್ಲೇ ಜನಿಸಿವೆ. 40 ವರ್ಷದಿಂದ ಅಕ್ರಮವಾಗಿ ವಾಸಿಸ್ತಿರೋ ಮಹಿಳೆ. मुझे यहाँ 40 साल हो गए भैया. 40 साल से मैं यहाँ रह रही हूँ. मेरे बच्चे 3 हैं. तीनों की शादियाँ मैंने की हैं. पढ़ा इन्होंने इधर ही है, मोदी नगर में पढ़ा है. बाकी दिल्ली से पढ़ के आए हैं. बाहर है वो फॉरेन एक्सचेंज भेज रहा है इनको. हमारे हर तरफ से इनको फायदे हैं. तो हमने क्या खता की है? ನನಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರೂ ಇಲ್ಲ. ಭಾರತದಲ್ಲಿ ಕರಾಚಿ ಮಹಿಳೆಯ ಬೃಹನ್ನಾಟಕ. मुझे 41 साल हो गए हैं यहाँ. ना माँ है, ना बाप है, ना बहन है, ना भाई है. मेरा कोई ठिकाना नहीं है. मैं बेसहारा हूँ. 6 ವರ್ಷದ ಹಿಂದೆ ಬಂದೆ, ನನಗೀಗ 2 ಮಕ್ಕಳು. मुजफ्फराबाद की रहने वाली हूँ, लेकिन मेरी शादी बारामूला में हुई है 6 साल पहले. मैं सऊदी अरब थी.